ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಈ ರಾಜ್ಯಪಾಲರು ಏನು ಮಾಡ್ತಾ ಇದ್ದಾರೋ ಅದನ್ನು ನಾವು ಖಂಡಿಸ್ತೇವೆ. ಯಾವುದೇ ಒಂದು ಜನಪರ ಸರ್ಕಾರ ಇರಬೇಕಾದ್ರೆ ಮತ್ತೆ ಏನಪ್ಪಾ ಅಂತಂದರೆ ಸಂವಿಧಾನ ಇರಬೇಕಾದ್ರೆ ಸಂವಿಧಾನದಲ್ಲಿ ನಡೆದುಕೊಳ್ಳಿಕ್ಕೆ ಅವರಿಗೆ ಆಗಿರತಕ್ಕಂಥ ರೀತಿ ರಿವಾಜುಗಳು ನಿಯಮಗಳು ಇದ್ದಾಗಲೂ ಕೂಡ ಅದನ್ನು ಮೀರಿ ಅವರು ವರ್ತಿಸ್ತಕ್ಕಂಥದ್ದು ನೋಡಿದ್ರೆ ಸರ್ವಾಧಿಕಾರಿ ಧೋರಣೆ ಆಗಿರ್ಬೋದು ಮತ್ತು ಇನ್ನಿತರ ಚಟುವಟಿಕೆಗಳ ಮೂಲಕ ಕರ್ನಾಟಕದ ಜನತೆಯ ಮಹಾ ತೀರ್ಪನ್ನೇ ಅವಹೇಳನ ಮಾಡುವ ರೀತಿಯಲ್ಲಿ ನಡೆದುಕೊಳ್ತಕ್ಕಂಥ ಈ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ನಾವು ನಾಳೆ ಎಲ್ಲ ವಿದ್ಯಾರ್ಥಿ ಸಂಘಟನೆಯ ಜೊತೆಗೂಡಿ ನಾವು ಪಂಜಿನ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಆ ಪಂಜಿನ ಮೆರವಣಿಗೆ ಒಂದು ಆಕ್ರೋಶದ ಪ್ರತೀಕವಾಗಿದೆ. ಈ ರೀತಿ ಏನಾದರೂ ನೀವು ಮತ್ತೆ ಮತ್ತೆ ಅಸ್ಥಿರಗೊಳಿಸುವ ಅಥವಾ ನಿಮ್ಮ ಮನುವಾದ ಸಿದ್ಧಾಂತವನ್ನು ಹೇರಿ ಇಲ್ಲಿ ಪ್ರಜಾಸತ್ತಾತ್ಮಕವಾಗಿ ಹಿಂದುಳಿದ ವರ್ಗದ ಒಬ್ಬ ನಾಯಕ, ಕಪ್ಪು ಚುಕ್ಕೆ ಇಲ್ಲದ ನಾಯಕ ಇಡೀ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಆಳ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಏನು ಕಪ್ಪು ಮಸೆ ಬೆಳಿಲಿಕ್ಕೆ ಮತ್ತು ಅತಂತ್ರಗೊಳಿಸಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ, ಇದನ್ನು ನಾವು ಖಂಡಿಸ್ತೇವೆ. ಮತ್ತು ಸಂವಿಧಾನಬದ್ಧವಾಗಿರ್ತಕ್ಕಂಥ ಯಾವುದೇ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಕಳ್ಳ ದಾರಿಗಳ ಮೂಲಕ ಮಾಡುವಂತಹ ಈ ಕುತಂತ್ರಗಳನ್ನು ವಿರೋಧಿಸಿ ನಾವು ನಾಳೆ ಪಂಜಿನ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಪಂಜಿನ ಮೆರವಣಿಗೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಎಲ್ಲರೂ ಕೂಡ ಸಂವಿಧಾನಬದ್ಧವಾಗಿ ನಡೀಬೇಕು. ಆದರೆ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಯಾರೇ ಕೂಡ ಮಾಡಿದರೂ ಕೂಡ ಅದನ್ನು ವಿರೋಧಿಸ್ತೇವೆ, ಖಂಡಿಸ್ತೇವೆ. ಅದನ್ನು ನಾವು ವಿರೋಧಿಸಿ ನಾಳೆ ನಾವು ಪಂಜಿನ ಮೆರವಣಿಗೆಯಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇವೆ. ದಲಿತ ವಿದ್ಯಾರ್ಥಿ ಪರಿಷತ್ತು ಸಂಪೂರ್ಣವಾಗಿ ಈ ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಸತೀಶ ಜಿಂಕೆ ಅಂತ ಬೆಂಗಳೂರು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟ ಬೆಂಗಳೂರಿನ ಅಧ್ಯಕ್ಷರು. ಏನು ನಾಳೆ 21ನೇ ತಾರೀಕು ಪಂಜಿನ ಮೆರವಣಿಗೆ ಮಾಡಬೇಕಂತ ಏನು ಅಂದ್ಕೊಂಡಿದ್ದೀವಿ. ಇದನ್ನು ಮಾಡ್ತಾ ಇರೋ ಉದ್ದೇಶ ಅಂತಂದರೆ ಒಬ್ಬ ಜನನಾಯಕ ಸಮಾಜ ನಿರ್ಮಾಣ ಮಾಡುವಂಥ ಕನಸು ಹೊತ್ತಿದ್ದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಅವರು ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ವಿದ್ಯಾರ್ಥಿಗಳ ಪರವಾಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಕೇಂದ್ರ ಸರ್ಕಾರ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ಪಿತೂರಿ ಮಾಡಿಕೊಳ್ತಾ ಗೌರವಾನ್ವಿತ ರಾಜ್ಯಪಾಲರು ಅನ್ನುವಂಥ ವರ್ಡ್ಗಳನ್ನ ಹಾಳು ಮಾಡೋದಕ್ಕೋಸ್ಕರ ಇವ್ರು ಮಾಡ್ತಾ ಇರೋಂಥದ್ದನ್ನು ಬೆಂಗಳೂರು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾಪೀಠ ಮೊದಲಾಗಿ ಖಂಡಿಸ್ತದೆ. ಅದ ನಂತರ ನಾವು ಸರ್ಕಾರಕ್ಕೆ ಸರ್ಕಾರದ ಮುಖಾಂತರ ರಾಜ್ಯಪಾಲರಿಗೆ ನೇರ ಎಚ್ಚರಿಕೆ ಕೊಡ್ತೀವಿ. ನೀವೇನಾದರೂ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದು BJP JDS ಅಲಯನ್ಸ್ನ ಕೈಗೊಂಬೆ ಆಗಿ ಅವ್ರು ಹೇಳಿದ್ದನ್ನ ಕೇಳೋದಾದರೆ ದಯಮಾಡಿ ರಾಜ್ಯ ಬಿಟ್ಟು ತೊಲಗಿ. ಫಸ್ಟ್ ಗೋ ಬ್ಯಾಕ್ ಗವರ್ನರ್ ಅನ್ನೋದನ್ನ ನಾವು ಈ ಪ್ರೆಸ್ ಮೀಟ್ ಮುಖಾಂತರ ಹಾಗೂ ನಾಳಿನ ಪಂಜಿನ ಮೆರವಣಿಗೆ ಮುಖಾಂತರ ಗೌರವಾನ್ವಿತ ರಾಜ್ಯಪಾಲರು ರಾಜೀನಾಮೆ ಕೊಟ್ಟು ಆ ಸ್ಥಾನಕ್ಕೆ ಗೌರವ ಕೊಡುವಂಥ ಕೆಲಸ ಮಾಡಬೇಕು. ತಳ ಸಮುದಾಯಗಳಿಗೆ, ಶೋಷಿತ ವರ್ಗಗಳ ಪರವಾಗಿ ನಿಂತಿರುವಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ನೀವು ಈ ತೊಂದರೆ ಕೊಡ್ತೀರಾ ಅಂತಂದರೆ ಎಲ್ಲೋ ಹಳ್ಳಿಲಿರುವಂಥ ಒಬ್ಬ ಶೋಷಿತ ಸಮುದಾಯ ವ್ಯಕ್ತಿ ಯಾವ ಥರ ಬದುಕ್ತಾನೆ ಅನ್ನೋದು ಇವತ್ತು ತಾವೆಲ್ಲರೂ ಗಮನಿಸಬೇಕಾಗ್ತದೆ. ಹಾಗಾಗಿ ಸ್ನಾತಕೋತ್ತರ ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟ ಜೊತೆಗೆ ಎಲ್ಲ ದಲಿತ ಸಂಘಟನೆಗಳು, ಎಲ್ಲ ದಲಿತ ಪರ ವಿದ್ಯಾರ್ಥಿ ಸಂಘಟನೆಗಳು, ಜನಪರ ಸಂಘಟನೆಗಳು, ಅಲ್ಪಸಂಖ್ಯಾತರ ಸಂಘಟನೆಗಳು ನಾಳೆ ಖುದ್ದು ದಯಮಾಡಿ ನೀವು ಸ್ವಯಂ ಪ್ರೇರಿತ ಬರಬೇಕು. ವಿಶ್ವವಿದ್ಯಾಲಯದಲ್ಲಿ ನಾವು ಸಾವಿರಾರು ಜನ ಬರ್ತೀವಿ, ಒಂದು 10 ಬಸ್ ಬರ್ಬೋದು ನಾವು ಯೂನಿವರ್ಸಿಟಿಯಿಂದ. ವಿದ್ಯಾರ್ಥಿಗಳಿಗೆ ಬೇಸತ್ತೋಗಿದ್ದಾರೆ ಈ ತೊಂದರೆ ಕೊಡ್ತಾರೆ ನೋಡಿ. ಹಾಗಾಗಿ ಬಹಳ ನೊಂದಿರುವಂಥ ವಿದ್ಯಾರ್ಥಿಗಳು, ಬಹಳ ಬೇಜಾರಾಗಿರೋ ವಿದ್ಯಾರ್ಥಿಗಳು, ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳು, ಸಂವಿಧಾನದ ರಕ್ಷಣೆಗಿರುವಂಥ ಎಲ್ಲ ವಿದ್ಯಾರ್ಥಿಗಳು ದಯಮಾಡಿ ಒಟ್ಟಾಗಿ ನಾಳೆ ಬಂದು ಪಂಜಿನ ಮೆರವಣಿಗೆಯನ್ನು ಮಾಡೋದ್ರ ಮುಖಾಂತರ ರಾಜ್ಯಪಾಲರಿಗೆ ಹಾಗೂ ವಿಪಕ್ಷಗಳಿಗೆ ದಯಮಾಡಿ ನೀವು ಮಾನ ಮರದಿರೋ ಥರ ಮಾತಾಡಬೇಕು. ದಲಿತ ರಾಜ್ಯಪಾಲರನ್ನ ನೀವು ದುರ್ಬಳಕೆ ಮಾಡ್ಕೊತಿದ್ದೀರ ಅಂತ ಹೇಳಿಕೆ ಕೊಡ್ತಾರೆ ಆರೋಷಕ್ ಅವರು. ದಲಿತರ ಪರವಾಗಿ ಯಾರಿದ್ದಾರೆ ಅನ್ನೋದು ಈ ದೇಶ ರಾಜ್ಯ ನೋಡ್ತಿದ್ದಾರೆ ಸ್ವಾಮಿ ಆರೋಷಕ್ ಅವರೇ. ದಯಮಾಡಿ ಇಂಥವೆಲ್ಲ ಕೈಬಿಟ್ಟು ಗೌರವಯುತ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಗೌರವ ಕೊಡ್ತಾ ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಿಮ್ಮ ಕಿತ್ತಾಡಿಕೊಂಡು ಜನಗಳು ಸಾಯ್ತಾ ಇದ್ದಾರಲ್ಲಿ. ಹಾಗಾಗಿ ದಯಮಾಡಿ ಎಲ್ಲರೂ ಒಗ್ಗೂಡಿ ನಾಡಿನ ಹೋರಾಟನ ಬೆಂಬಲಿಸಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ. DSS ಅಂಬೇಡ್ಕರ್ ವಾದ ರಾಜ್ಯ ಸಂಚಾಲಕರು ಮತ್ತು ಸ್ನಾತಕೋತ್ತರ ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ವಿವಿ. ಏನು ಈ ಪ್ರೆಸ್ ಮೀಟು ಮಾಡೋದ್ರ ಉದ್ದೇಶ ಏನಂದರೆ ಸಂವಿಧಾನ ರಕ್ಷಕ ಸಮಸಮಾನತೆಯ ಅಧಿಕಾರದಂಥ ಈ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿ ಮೇಲೆ ಏನು ಸಂವಿಧಾನ ವಿರೋಧಿ ಅಂದರೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ಕೊಟ್ಟಿದೆ, ಅದರ ವಿರುದ್ಧವಾಗಿ ನಾವು ಮತ್ತು ಈ ದಲಿತ ಸಂಘಟನೆ ಎಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳು ಸಹ ನಾಳೆ ಮೌರ್ಯ ಸರ್ಕಲ್ನಿಂದ ಆಕ್ರೋಶಭರಿತವಾದ ಪಂಜಿನ ಮೆರವಣಿಗೆಯನ್ನು ರಾಜ್ಯಪಾಲರ ವಿರುದ್ಧ ಮಾಡ್ತಾ ಇದ್ದಾರೆ. ಅದಕ್ಕೆ ಬಂದಂಥ ಎಲ್ಲ
ಈ ರಾಜ್ಯದ ಎಲ್ಲ ದಲಿತ ವಿದ್ಯಾರ್ಥಿಗಳು ಸಹ ಮತ್ತು ಈ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸಹ ಸುಮಾರು 10 ಬಸ್ಸಿಗೆ ಹೆಚ್ಚಿನ ಬಸ್ಸು ಬಂದು ಇವತ್ತು ನಾಳೆ ಪಂಜೆ ಮೆರವಣಿಗೆ ಭಾಗವಹಿಸ್ತೇವೆ. ಥ್ಯಾಂಕ್ ಯು. ಏನು ಈ ರಾಜ್ಯದಲ್ಲಿ ಬಲಿತ ಮುಖ್ಯಮಂತ್ರಿಗಳ ನಡುವೆ ಒಬ್ಬ ದಲಿತ ಮತ್ತು ಅಹಿಂದ ಯಶಸ್ವಿ ಜನನಾಯಕ ಆಗಿರುವಂಥ ಮುಖ್ಯಮಂತ್ರಿಗಳ ವಿರುದ್ಧ ಇದು ಕೇವಲ ರಾಜ್ಯಪಾಲರ ಪಿತೂರಿ ಅಲ್ಲ, ಇದು ಕೇಂದ್ರ ಸರ್ಕಾರದಿಂದ ಮಾನ್ಯ ಪ್ರಧಾನಮಂತ್ರಿಯವರೇ ಮಾಡ್ತಿರುವಂಥ ಪಿತೂರಿ. ಏಕೆಂದರೆ ಅವರು ಅಂದ್ಕೊಂಡಂಥ 400 ಸೀಟ್ಗಳು ಯಾವಾಗ ಬರೋದು ಆಗಿಲ್ವೋ ಹೇಗಾದರೂ ಮಾಡಿ ರಾಜ್ಯದಲ್ಲಿರುವಂಥ ಸರ್ಕಾರನ ಅಸ್ಥಿರಗೊಳಿಸಬೇಕು ಹಾಗೂ ಈ ಮುಖ್ಯಮಂತ್ರಿಗೆ ಕಪ್ಪು ಚುಕ್ಕೆ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರವೇ ಪಿತೂರಿ ಮಾಡಿ ಅದರ ಮೂಲಕ ತನ್ನ ಏಜೆಂಟ್ ಆಗಿರುವಂಥ ರಾಜ್ಯಪಾಲರನ್ನ ಬಳಸ್ಕೊಂಡು ಈ ರೀತಿ ಇವತ್ತು ದಿನ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ, ಕಾನೂನು ಎಲ್ಲರಿಗೂ ಗೊತ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕಾನೂನು ತಿಳ್ಕೊಂಡು ಬಂದಿರೋರು, ಅವರು ಕೂಡ ವಕೀಲರಾಗಿದ್ದಂಥವ್ರು. ಹೇಗೆ ಒಬ್ಬ ಮಕ್ಕಳ ಅಂಗನವಾಡಿ ಮೊಟ್ಟೆ ತಿಂದಿರೋ ಶಶಿಕಲಾ ಜೊಲ್ಲೆಗೆ ಅನುಮತಿ ಸಿಗ್ತಿರೋಂಥ ಪ್ರಾಸಿಕ್ಯೂಷನ್ನು ಮೂಢ ಅಂತ ಒಂದು ಪ್ರಕರಣದಲ್ಲಿ ಅನುಮತಿ ಸಿಗುತ್ತಂದ್ರೆ ಇದು ಕಂಪ್ಲೀಟು ದೋಸ್ತಿ ಪಕ್ಷಗಳು ನಡೆಸಿರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ರೈಟ್ರು ಮತ್ತು ಯಾರ್ಯಾರು ಅನ್ನೋದು ಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಹೀರೋ ಆಗಿ ಹೊರಟಂಥರು ಈ ರಾಜ್ಯಪಾಲರು. ನಾಳೆ ದಿವಸ ನಮ್ಮ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಇನ್ಕ್ಲೂಡಿಂಗ್ ರಾಜ್ಯ ಕಾನೂನು ವಿದ್ಯಾರ್ಥಿಗಳು ನಾಳಿನ ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿ ನಾವು ಮುಖ್ಯಮಂತ್ರಿಗಳಿಗೆ ನೈತಿಕ ಬೆಂಬಲವನ್ನು ಕೊಟ್ಟು ಅದೇ ರೀತಿ ಈ ದೋಸ್ತಿ ಪಕ್ಷಗಳ ಖಂಡನೆ ಮಾಡಿ ಮತ್ತು ರಾಜ್ಯಪಾಲರಿಗೆ ಧಿಕ್ಕಾರ ಕೂಗುವಂಥ ಕೆಲಸ ಮಾಡ್ತಾ ಇದ್ರಿ. ನಾವು ಈ ಮೂಲಕ ರಾಜ್ಯಪಾಲರಿಗೆ ನಾವು ಹೇಳ್ತಾ ಇದ್ರಿ, ದಯಮಾಡಿ ನಿಮಗೆ ಇರುವಂಥ ಸಂವಿಧಾನಿಕ ಹುದ್ದೆ ಗೌರವ ಗೊತ್ತಿಲ್ಲ ಅಂದರೆ ಮತ್ತೊಮ್ಮೆ ಡಾಕ್ಟರ್ BR ಅಂಬೇಡ್ಕರ್ ಬರೆದ ಸಂವಿಧಾನ ಪುಸ್ತಕನ ಓದ್ಕೊಂಡು ಆ ನಂತರ ನೀವು ರಾಜ್ಯಕ್ಕೆ ಕಾಲಿಡಬೇಕಾಗಿ ಕೇಳ್ಕೊತಾ ಇದ್ರಿ. ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ, ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ರಾಜ್ಯ ವ್ಯಾಪ್ತಿಯಲ್ಲಿ ವಿವಿಧ ಸಂಘಟನೆಯ ಮುಖಾಂತರ, ಶೋಷಿತ ಸಮುದಾಯಗಳ ಮುಖಾಂತರ, ಸಿದ್ದರಾಮಯ್ಯನ ಅಭಿಮಾನಿಗಳ ಬಳಗದ ಮುಖಾಂತರ ರಾಜ್ಯ ವ್ಯಾಪ್ತಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಅದರ ಭಾಗವಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಮೌರ್ಯ ಸರ್ಕಲ್ನಲ್ಲಿ ನಾಳೆ 21ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಒಕ್ಕೂಟಗಳಿಂದ, ಯೂನಿವರ್ಸಿಟಿ ವಿದ್ಯಾರ್ಥಿ, ದಲಿತ ವಿದ್ಯಾರ್ಥಿ ಒಕ್ಕೂಟ, ಅಲ್ಪಸಂಖ್ಯಾತರ ವಿದ್ಯಾರ್ಥಿ ಒಕ್ಕೂಟ, ಹಿಂದುಳಿದ ವಿದ್ಯಾರ್ಥಿ ಒಕ್ಕೂಟಗಳಿಂದ ಒಂದು ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪಂಜಿನ ಮೆರವಣಿಗೆಯನ್ನು ಯಾಕೆ ಹಮ್ಮಿಕೊಳ್ಳಲಾಗಿದೆಯೋ ಅಂದರೆ, ವಿದ್ಯಾರ್ಥಿಗಳ ಒಂದು ಆಕ್ರೋಶಭರಿತವಾದ, ಯಾಕಂದರೆ ಈ ರಾಜ್ಯದಲ್ಲಿ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರು, ಕಾರ್ಮಿಕರು ಮತ್ತು ಎಲ್ಲ ಜಾತಿಯ ಬಡವರ ಪರವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಕೇಂದ್ರ ಸರ್ಕಾರದ BJP ಮತ್ತು JDS ಒಂದು ಕುತಂತ್ರವನ್ನು ಮಾಡಿ ಅವರನ್ನು ಕೆಳಗಿಳಿಸಿ ಅವರ ರಾಜಕೀಯ ಜೀವನಕ್ಕೆ ಒಂದು ಕಪ್ಪು ಚುಕ್ಕೆ ಇರತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದನ್ನು ನಾವೆಲ್ಲರೂ ವಿದ್ಯಾರ್ಥಿಗಳನ್ನು ಖಂಡಿಸ್ತೇವೆ. ಬರೇ ಖಂಡಿಸಲ್ಲ, ಇವತ್ತೇನಾದರೂ ಅವ್ರ ಕುರ್ಚಿಗೆ ಧಕ್ಕೆ ಬಂದರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶೋಷಿತ ಸಮುದಾಯದ ವಿದ್ಯಾರ್ಥಿಗಳು ರಕ್ತ ಕ್ರಾಂತಿಯನ್ನು ಮಾಡಬೇಕಾಗ್ತದೆ. ಇವತ್ತು ರಾಜ್ಯಪಾಲರು, BJP ಅವರು, JDS ಅವರಿಗೆ ನೇರವಾಗಿ ಹೇಳಕ್ಕೆ ಬಯಸ್ತೇವೆ, ಇವತ್ತು ಕೇಂದ್ರ ಸರ್ಕಾರದ ಹಿಂಬಾಗಿಲಿನಿಂದ ರಾಜಭವನವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ. ಅದನ್ನು ಖಂಡಿಸಿ ನಾವು ವಿದ್ಯಾರ್ಥಿ ಹೋರಾಟಗಳಂದ್ರೆ ಏನು ಬೇಕಾದರೂ ಮಾಡ್ಬೋದು, ಸರ್ಕಾರ ಉಳಿಸ್ಬೋದು, ಸರ್ಕಾರ ತರಬಹುದು. ಒಂದೇನಾದರೂ ಸಿದ್ದರಾಮಯ್ಯ ನೀವೇನಾದರೂ ಕಪ್ಪು ಚುಕ್ಕೆ ಇಡಬೇಕು, ಅವರ 40-50 ವರ್ಷಗಳ ರಾಜಕೀಯ ಜೀವನಕ್ಕೆ ನೀವೇನು ಮಸಿ ಬೆಳೀತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಯಾವುದೇ ಅಲ್ಲದ ಹಗರಣಗಳನ್ನು ಪದೇ ಪದೇ ಹೇಳಿ ನೀವು ಇವತ್ತು ಏನು ಅವರ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆ ತಕ್ಕಂಥ ಕೆಲಸ ಮಾಡ್ತಿದ್ದೀರಿ. ಇದು ವಿದ್ಯಾರ್ಥಿಗಳನ್ನು ನಾವು ಸಹಿಸಲ್ಲ. ನಾವು 21ನೇ ತಾರೀಕು ಇವತ್ತು ರಾಜ್ಯದಲ್ಲಿ ಸಾಂಕೇತಿಕವಾಗಿ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದ್ದೇವೆ. ಆ ಪಂಜಿನ ಮೆರವಣಿಗೆಯಲ್ಲಿ ರಾಜ್ಯದ ದಶದಿಕ್ಕುಗಳಿಂದ ಎಲ್ಲ ಸಮಾಜದ ಶೋಷಿತ ಸಮುದಾಯದ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಅದೊಂದು ಸಾಂಕೇತಿಕ ಪ್ರತಿಭಟನೆ. ಮುಂದೆ ಏನಾದರೂ ಕೂಡ ಅವರಿಗೆ ನೀವು ಇದೇ ರೀತಿ ಅವರಿಗೆ ಟಾರ್ಚರ್ ಕೊಡ್ತಾ ಬಂದರೆ ನಾವು ಯಾವುದೇ ರೀತಿ ಹೋರಾಟಕ್ಕೆ ವಿದ್ಯಾರ್ಥಿಗಳು ಸಿದ್ಧರಿವಿನ ಒಂದು ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ JDSಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿ, ಬುಡಕಟ್ಟು ಸಮುದಾಯಗಳ ಐಕ್ಯತೆ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ಇದ್ದೀನಿ. ನಾಳೆ ಜನನಾಯಕ CM ಸಿದ್ದರಾಮಯ್ಯ ಅವರನ್ನು ಹತ್ತಿಕ್ಕಲು ರಾಜ್ಯ ಸರ್ಕಾರ ಅಸ್ಥಿರಗೊಳಿಸಲು ಹೊರಟಿರುವ ರಾಜ್ಯಪಾಲರ ಸರ್ವದಾರಿಕ ಧೋರಣೆಯನ್ನು ವಿರೋಧಿಸಿ ಕೇಂದ್ರ ಸರ್ಕಾರ ಮತ್ತು BJP JDS ಪಕ್ಷದ ಪಿತೂರಿಯನ್ನು ಖಂಡಿಸಿ
ವಿದ್ಯಾರ್ಥಿ ಘಟಕದಿಂದ ಏನು ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದೀವಿ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವರಾಯ್ ಅಂತ, ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ. ಸೊ ಅದರಿಂದ ನಾನು ಪ್ರತಿನಿಧಿಸ್ತಾ ಇದ್ದೀನಿ. ಸೊ ನಮ್ಮ ವಿಚಾರ ಏನು ಅಂತಂದರೆ, ನಾನೀಗ ಎಲ್ಲರೂ ಹೇಳಿದ್ದಾರೆ ವಿಚಾರ, ಯಾವ ವಿಚಾರವಾಗಿ ನಾವು ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದೀವಿ ಅಂತ. ಐತಿಹಾಸಿಕ ಒಂದು ಎಕ್ಸಾಂಪಲನ್ನು ಕೊಟ್ಟು ನಾನು ಅದನ್ನು ಸಮೀಕರಣ ಮಾಡ್ಕೊಳ್ತೀನಿ. ಈಗ 80ರ ದಶಕದಲ್ಲಿ ಏನು ಮಂಡಲ್ ಕಮಿಷನ್ ವಿರುದ್ಧವಾಗಿ, ಅಂದರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದನ್ನು ವಿರುದ್ಧವಾಗಿ ಆ ಚಳುವಳಿ ಕಟ್ಟಿದ್ರಲ್ಲ, ಯಾರು ವಿದ್ಯಾರ್ಥಿಗಳನ್ನು ಬೀದಿಗೆ ಇಳಿಸಿದ್ರಲ್ಲ, ಬಲಪಂಥೀಯ ಒಂದು ಆಲೋಚನೆ ಮತ್ತು ಬಲಪಂಥೀಯ ಸಂಘಟನೆಗಳು, ಆ ಸಂಘಟನೆಗಳ ಕೂಸೆ ನಮ್ಮ ನರೇಂದ್ರ ಮೋದಿಯವರು. ಸೊ ಅವರು ಹಿಂದುಳಿದ ವರ್ಗ ಒಬ್ಬ ನಾಯಕನಿಗೆ, ನಾನು ಹಿಂದುಳಿದ ವರ್ಗದ ನಾಯಕ, ನಾನು ಹಿಂದುಳಿದವನು ಅಂತ ಹೇಳ್ಕೊಳ್ತಕ್ಕಂಥ ಪ್ರಧಾನಮಂತ್ರಿಯವರು ಒಬ್ಬ ತಳ ಸಮುದಾಯದಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರಿಗೆ ಕಿರುಕುಳ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಇದು ಪ್ರಜಾಪ್ರಭುತ್ವದ ವಿರುದ್ಧ ಮತ್ತು ತಮ್ಮ ಸಾಂವಿಧಾನಿಕ ಏನು ಹುದ್ದೆ ಇದೆ ಅದನ್ನು ರಾಜ್ಯಪಾಲರು ಏನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇದನ್ನು ನಾವು ಖಂಡಾತುಂಡವಾಗಿ ಖಂಡಿಸ್ತೀವಿ. ಮತ್ತು ನಾಳಿನ ಪಂಜಿನ ಮೆರವಣಿಗೆಯಲ್ಲಿ 21ನೇ ತಾರೀಕು ನಾವು ತುಂಬ ಜನ ಸೇರಬೇಕು, ಅದು ಯಶಸ್ವಿ ಆಗಬೇಕು ಅಂತಕ್ಕಂಥದ್ದು ನನ್ನ ಮಾತನಾಡಿದೆ. मेरा नाम समीर पाशा है, स्टेट सेक्रेटरी SIO। जो कुछ भी अभी आपके सामने कहा गया है वो सब बातें तो वाज़ेह है। तो इसी के तहत जो है, जो भी केंद्र सरकार ये कोशिश कर रही है कि इस स्टेट की सरकार की जो है बुनियादें हिला के रखने की, ताकि ये नापाक कोशिश जो है वो करते आ रहे हैं, अब से नहीं बहुत पहले से ही, अगर उनकी पूरी हिस्ट्री निकाल कर देखेंगे तो लिहाजा आज यहाँ पर जो सफ़ेद पोशाक पर जो हमारे चीफ मिनिस्टर हैं, उनके उस पोशाक को जो है दागदार करने की कोशिश भी की जा रही है। इसीलिए जो है हम सब मिलकर जो है यहाँ से कैंडल मार्च निकालेंगे कल इवनिंग, हम सब जो है साथ मिलकर इसको जो है हौसला देंगे। ಈಗಾಗಲೇ ನಮ್ಮೆಲ್ಲ ವಿದ್ಯಾರ್ಥಿ ಸಂಘಟನೆಗಳ ರಾಜ್ಯದ ಮುಖಂಡರುಗಳು ನಾಳೆ ಪಂಜಿನ ಮೆರವಣಿಗೆ ಕಾರ್ಯಕ್ರಮದ ಕುರಿತಂತೆ ನಿಮ್ಮ ಜೊತೆ ಮಾತನಾಡಿದ್ದಾರೆ. ಬಹುಶಃ ಈ ದೇಶದೊಳಗಡೆ ಮತ್ತು ಜಗತ್ತಿನ ಚರಿತ್ರೆ ಒಳಗಡೆ ವಿದ್ಯಾರ್ಥಿಗಳ ಚಳುವಳಿ ಭಾಳ ದೊಡ್ಡ ಪಾಸಿಟಿವ್ ಆಗಿರುವಂತಹ ಪರಿಣಾಮಗಳನ್ನೆಲ್ಲವನ್ನು ತಂದಿರೋದನ್ನು ನೋಡಿದ್ದೀವಿ. ಭಾರತದ ದೇಶದೊಳಗಡೆಯೂ ಕೂಡ ಸ್ವಾತಂತ್ರ್ಯ ಚಳುವಳಿಯಿಂದ ಹಿಡಿದು ಇತ್ತೀಚಿನ ಚಳುವಳಿಗಳಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿ ಸಮುದಾಯ ತನ್ನ ಪಾತ್ರವನ್ನು ನಿರ್ವಹಣೆ ಮಾಡಿದೆ. ಇವತ್ತು ರಾಜ್ಯದಲ್ಲಿ ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಂಡು, ರಾಜಭವನವನ್ನು ದುರ್ಬಳಕೆ ಮಾಡಿಕೊಂಡು ಕೇಂದ್ರದ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಹತ್ತಿಕ್ಕುವಂಥ ಒಂದು ಷಡ್ಯಂತ್ರವನ್ನು ರೂಪಿಸಿದೆ. ಕಾರಣವಿಲ್ಲದೆ ವಿನಾಕಾರಣ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದ್ರ ಮುಖಾಂತರ ಸಂವಿಧಾನವನ್ನು ಮತ್ತು ಕಾನೂನಿನ ನಿಯಮಗಳನ್ನೆಲ್ಲವನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿದೆ. ಇಲ್ಲಿ ಗಮನಿಸಬೇಕಾಗಿರುವ ಭಾಳ ಮುಖ್ಯವಾದಂಥ ಅಂಶ, ಇಡೀ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಭಿಯೋಜನೆಗೆ, ಪ್ರಾಸಿಕ್ಯೂಷನಿಗೆ ಅನುಮತಿಯನ್ನು ಕೊಡುವ ಮೊದಲು ಒಂದು ಆಯೋಗದ, ಒಂದು ಸಂಸ್ಥೆಯ, ಒಂದು ಇಲಾಖೆಯ ತನಿಖೆ ವರದಿ, ಅದರ ಆಧಾರದಲ್ಲಿ ಕ್ರಮ ಕೈಗೊಂಡದ್ದನ್ನು ನಾನು ಹಿಂದಿನ ದಿನಗಳು ನೋಡಿದ್ದೀವಿ. ಆದರೆ ಯಾರೋ ಒಬ್ಬರು ಖಾಸಗಿ ವ್ಯಕ್ತಿ ಕೊಟ್ಟಂಥ ಒಂದು ದೂರನ್ನು ತಾರಾತುರಿಯಲ್ಲಿ ಪಡ್ಕೊಂಡು ಅದರ ಮುಖಾಂತರ ಈ ನೆಲದ ಕಾನೂನನ್ನು ಗಾಳಿಗೆ ತೂರಿ ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಮಾಡೋದಂತಂದರೆ ಈ ದೇಶದ ಸಂವಿಧಾನಬದ್ಧವಾಗಿರುವಂತಹ ಒಕ್ಕೂಟದ ವ್ಯವಸ್ಥೆಯನ್ನು ನಾಶ ಮಾಡೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಪಿತೂರಿ ಮಾಡಿದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಕೇಂದ್ರ ಸರ್ಕಾರಕ್ಕೆ ಅಥವಾ ನರೇಂದ್ರ ಮೋದಿ, ಅಮಿತ್ ಶಾ ಅವರಿಗೆ ರಾಜ್ಯಗಳ ಸ್ವಾಯತ್ತತೆ, ಆ ಸ್ವಾಯತ್ತತೆಯ ಕಾರಣಕ್ಕಾಗಿ ಒಕ್ಕೂಟದ ವ್ಯವಸ್ಥೆ ಮೇಲೆ ಇವರಿಗೆ ನಂಬಿಕೆ ಇಲ್ಲ. ಸರ್ವಾಧಿಕಾರಿ ಧೋರಣೆ ಮುಖಾಂತರ ಒಂದು ದೇಶ ಒಂದು ನಾಯಕ ಅನ್ನುವಂತಹ ಒಂದು ಕೆಟ್ಟ ಸಿದ್ಧಾಂತವನ್ನು ಹೇರೋದಕ್ಕೆ ಕಾಂಗ್ರೆಸ್ಸೇತರ ಸರ್ಕಾರಗಳನ್ನು ಟಾರ್ಗೆಟ್ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಇಟ್ಟಿದ್ದಾರೆ, ಹೇಮಂತ್ ಸೋರೆನ್ ಅವ್ರನ್ನ ಜೈಲಿಗೆ ಇಟ್ಟಿದ್ರು. ಈಗ ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯನವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಕೇರಳದ ಮುಖ್ಯಮಂತ್ರಿಯನ್ನು ಟಾರ್ಗೆಟ್ ಮಾಡೋಕ್ಕೆ ನೋಟಿಸ್ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿಯನ್ನು ಟಾರ್ಗೆಟ್ ಮಾಡೋ ಪ್ರಯತ್ನಗಳನ್ನು ಮಾಡಿದ್ದಾರೆ. ಕಾಂಗ್ರೆಸ್ಸೇತರ ಸರ್ಕಾರಗಳನ್ನು ಉರುಳಿಸುವಂಥ ಷಡ್ಯಂತ್ರದ ಭಾಗವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಾವು ವಿದ್ಯಾರ್ಥಿ ಯುವಜನ ಸಂಘಟನೆಯವರು ಹೇಳ್ತಾ ಇದ್ದೀವಿ, ನೀವು ಬೇರೆ ರಾಜ್ಯಗಳಲ್ಲಿ ಆಡುವಂಥ ಆಟವನ್ನು ಕರ್ನಾಟಕದೊಳಗಡೆ ಆಡೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಜನತೆ ಪ್ರಜ್ಞಾವಂತ ಜನ. ಕರ್ನಾಟಕದ ವಿದ್ಯಾರ್ಥಿ ಶಕ್ತಿ ಏನಾದರೂ ಬೀದಿಗಿಳಿದ್ರೆ ಇವ್ರನ್ನ ನಿಯಂತ್ರಣ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ನಿಮ್ಮ ಜೈಲುಗಳು, ನಿಮ್ಮ ಪೊಲೀಸು ವಿದ್ಯಾರ್ಥಿಗಳನ್ನು ಎದುರಿಸೋದಕ್ಕೆ ವಿಲಿ ಒದ್ದಾಡಬೇಕಾಗ್ತದೆ. ನರೇಂದ್ರ ಮೋದಿ ಅವರೇ, ದಯವಿಟ್ಟು ಅರ್ಥ ಮಾಡ್ಕೊಡಿ. ಈ ಪಿತೂರಿಯನ್ನು, ಈ ಷಡ್ಯಂತ್ರವನ್ನು ಇಲ್ಲಿಗೆ ನಿಲ್ಲಿಸಿ. ಈ ನಿಲ್ಲಿಸಿರುವಂಥ ಒಂದು ಸಂದೇಶವನ್ನು ಕೊಡೋದಕ್ಕೆ ನಾವು ನಾಳೆ ದಿನ ಸಂಜೆ
ಪಂಜಿನ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾನು ಈ ಮುಖಾಂತರ ನಾಡಿನ ಪ್ರಗತಿಪರ, ದಲಿತ, ಹಿಂದುಳಿದ, ಶೋಷಿತ, ದಮನಿತ ಸಮುದಾಯದ ಎಲ್ಲ ವಿದ್ಯಾರ್ಥಿ ಮಿತ್ರರಲ್ಲಿ ವಿನಂತಿ ಮಾಡ್ತೀನಿ, ದೊಡ್ಡ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸೋಣ. ನಮ್ಮ ಒಗ್ಗಟ್ಟನ್ನು, ನಮ್ಮ ಐಕ್ಯತೆಯನ್ನು ಪ್ರದರ್ಶನ ಮಾಡೋಣ. ನಮ್ಮ ಐಕ್ಯತೆ ಇದು ಒಗ್ಗಟ್ಟು ಬರೀ ಸಿದ್ದರಾಮಯ್ಯನವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕಲ್ಲ, ಈ ದೇಶದ ಸಂವಿಧಾನವನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ, ಬಾಬಾ ಸಾಹೇಬರು ಕೊಟ್ಟಂಥ ಹೋರಾಟದ ಹಕ್ಕನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಈ ನೆಲದಲ್ಲಿ ಕಾಂಗ್ರೆಸ್ಸು ಅಥವಾ ದಮನಿತ ಸಮುದಾಯಗಳು ಶಿಕ್ಷಣದ ಹಕ್ಕಿಗಳಿಗಾಗಿ ಅನೇಕ ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಶಿಕ್ಷಣದ ಪರವಾಗಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ತಂದಿದ್ದಾರೆ. ವಿದ್ಯಾರ್ಥಿಗಳ ಪರವಾಗಿ ಒಳ್ಳೆಯ ಕಾರ್ಯಕ್ರಮಗಳು ತಂದಿದ್ದಾರೆ. ವಿದ್ಯಾರ್ಥಿ ಕಾರ್ಯಕ್ರಮ ಇರ್ಬೋದು, ವಿದ್ಯಾರ್ಥಿ ವೇತನ ಹೆಚ್ಚಳ ಮಾಡಿದಂಥ ಕಾರ್ಯಕ್ರಮ ಇರ್ಬೋದು, ಸಂಶೋಧನಾ ವಿದ್ಯಾರ್ಥಿಗಳಿಗೆ ಗೌರವಧನ ಕೊಟ್ಟಿರುವಂಥ ಕಾರ್ಯಕ್ರಮ ಆಗಿರ್ಬೋದು, ವಿದೇಶಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನು ಓದೋದಕ್ಕೆ ಕಳಿಸಿರುವಂಥ ಕಾರ್ಯಕ್ರಮ ಆಗಿರ್ಬೋದು, SCP TSB ಕಾರ್ಯಕ್ರಮ ತರೋದ್ರ ಮುಖಾಂತರ ಇಡೀ ದಲಿತ ಸಮುದಾಯಗಳಿಗೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಟ್ಟರು. ಹಿಂದುಳಿದ ವರ್ಗದವರಿಗೆ ಸಾಮಾಜಿಕ ನ್ಯಾಯವನ್ನು ಗಟ್ಟಿಗೊಳಿಸಿದರು. ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ತಂದರು. ಹೊರ ಗುತ್ತಿಗೆಯಲ್ಲಿ ನೇಮಕಾತಿಯಲ್ಲಿ ಮೀಸಲಾತಿ ತರೋದ್ರ ಮುಖಾಂತರ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡಿದ್ದಾರೆ. ಇಂತಹ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡಿದಂಥ ಸಿದ್ದರಾಮಯ್ಯರನ್ನ ಹಡಿಯೋದಕ್ಕೆ ಇವತ್ತು BJP ಮತ್ತು ಕೇಂದ್ರ ಸರ್ಕಾರ JDS ಸೇರ್ಕೊಂಡು ಮಾಡ್ತಾ ಇದೆ ಅಂತಂದ್ರೆ ವಿದ್ಯಾರ್ಥಿಗಳು ಮೌನವಾಗಿರೋದಕ್ಕೆ ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳು ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರ ಜೊತೆಗಿದ್ದೀವಿ, ಕಾಂಗ್ರೆಸ್ಸಿನ ಜೊತೆಗಿದ್ದೀವಿ ಅನ್ನುವಂತಹ ಸಂದೇಶವನ್ನು ಕೊಡೋದಕ್ಕೆ ಈ ಪಂಜಿನ ಮೆರವಣಿಗೆಯಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು. ಅದರ ಮುಖಾಂತರ ನಮ್ಮ ಐಕ್ಯತೆಯನ್ನು ಪ್ರದರ್ಶನ ಮಾಡಬೇಕು. ಸಂವಿಧಾನವನ್ನು ಇವತ್ತು ಗಾಳಿಗೆ ತೂರಿ ಇಡೀ ಒಕ್ಕೂಟ ವ್ಯವಸ್ಥೆ ನಾಶ ಮಾಡೋದಕ್ಕೆ ಹೊರಟಿರುವಂಥ ಈ BJP JDSನ ಕಪಟ ನಾಟಕವನ್ನು ಬಯಲಿಗೊಳ್ಳೋದಕ್ಕೆ ವಿದ್ಯಾರ್ಥಿ ಸಮುದಾಯ ಈ ಹೋರಾಟದಲ್ಲಿ ಭಾಗವಹಿಸಬೇಕು. ನಾಳೆ ಯಾರಿಗೆ ಸಾಧ್ಯ ಇದೆಯೋ ಅವರೆಲ್ಲರೂ ಕೂಡ ಈ ಹೋರಾಟಕ್ಕೆ ಬನ್ನಿ. ಈ ಹೋರಾಟಕ್ಕೆ, ತುರ್ತು ಹೋರಾಟಕ್ಕೆ ನಿಮ್ಗೆ ನಾಳೆ ಬರೋದಕ್ಕಾಗದಿರೋರು ನಿಮ್ಮ ಜಿಲ್ಲಾ ಮಟ್ಟದಲ್ಲಿ, ನಿಮ್ಮ ತಾಲೂಕು ಮಟ್ಟದಲ್ಲಿ, ನಿಮ್ಮ ಯೂನಿವರ್ಸಿಟಿ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡೋದ್ರ ಮುಖಾಂತರ ನಿಮ್ಮ ಐಕ್ಯತೆಯನ್ನು, ನಿಮ್ಮ ಬೆಂಬಲವನ್ನು ಸರ್ಕಾರಕ್ಕೆ ಸೂಚಿಸಬೇಕಂತ ಹೇಳಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತೇನೆ. ಧನ್ಯವಾದ. ಈ ಹೋರಾಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಸಮುದಾಯ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೇರೆ ಜಿಲ್ಲೆಗಳಿಂದನೂ ಕೂಡ ಬರ್ತಾ ಇದ್ದಾರೆ. ಇಲ್ಲಿಗೆ ಬರೋದಕ್ಕೆ ಯಾರು ಸಾಧ್ಯ ಇಲ್ವೋ ಅವರು ಜಿಲ್ಲಾ ಮಟ್ಟದಲ್ಲಿ, ಅವರ ಯೂನಿವರ್ಸಿಟಿ ಮಟ್ಟದಲ್ಲಿ ಹೋರಾಟಗಳನ್ನು ಕಟ್ತಾ ಇದ್ದಾರೆ. ಈಗ ಪತ್ರಿಕಾಗೋಷ್ಠಿ ಮುಂದುವರೆದು ನಮ್ಮ ಶೋಷಿತ ಸಮುದಾಯದ ಒಕ್ಕೂಟದ ರಾಜ್ಯ ಪ್ರಧಾನ ಸಂಚಾಲಕರು ಮಾವಳಿ ರಾಮಚಂದ್ರಣ್ಣನವರು, ಸಂಚಾಲಕರಾದ ಮಾವಳಿ ಶಂಕರ್ ಅವರು, ಇನ್ನೂ ಇತರ ನಮ್ಮೆಲ್ಲ ಪದಾಧಿಕಾರಿಗಳು ಬಂದು ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸಬೇಕಂತ ಹೇಳಿ ವಿನಂತಿ ಮಾಡ್ತೇನೆ.